ಇದಾರೆ ನೋಡ್ರಿ ಲೈನ್. ಹಲೋ, ಹಲೋ ರೀ. ನಮಸ್ಕಾರ ಬಸಣ್ಣ ಅವ್ರಿ, ನಿಮ್ ಪರಿಚಯ ಮಾಡ್ಕೊಡ್ರಿ. ಹಾ ನಮಸ್ಕಾರ ರೀ. ನಮಸ್ಕಾರ ರೀ. ಹನುಮನಕೊಪ್ಪ ಡಾನ್ ಹೋರಿ ಮಾಲೀಕರು, ನೀವು ಮೂಲ ಮಾಲೀಕರು? ಹಾ ಹೌದು ರೀ. ಹಾ, ಅಂದ್ರೆ ಅದ್ ನಿಮ್ ಹತ್ರ ಹೋರಿ ಬಂದು ಎಷ್ಟು ವರ್ಷ ಆಗಿತ್ತು? ನಮ್ಮಲ್ಲಿ ಬಂದು ಈಗ 3 ವರ್ಷ 4 ನಡೀತಾ ಇದ್ರಿ ಅದು. 4 ವರ್ಷ ನಿಮ್ಮ ಹತ್ರ ಇತ್ತು ಅದು. ಹ್ಮ್ 4 ವರ್ಷ ನಿಮ್ಮ ಹತ್ರ ಇದ್ದಾಗ ಚೆನ್ನಾಗಿ ಹಬ್ಬ ಮಾಡ್ತಾ ಬಂದಿತ್ತು. ಚೆನ್ನಾಗಿ ಹಬ್ಬನ ಮಾಡ್ತಾ ಬಂದತ್ರಿ. ಹಾ, ಅಂದ್ರೆ ಹನುಮನಕೊಪ್ಪ ಡಾನ್ ಅಂದಾಕ್ಷಣ ಈಗ ಅಖಾಡದಲ್ಲಿ ಬಹಳ ಒಂದಷ್ಟು ಅಗ್ರೆಸಿವ್ ಆಗಿರ್ತೈತಿ, ಬಹಳ ರ್ಯಾಶ್ ಆಗಿರ್ತೈತಿ. ಹ್ಮ್ ಮನೇಲಿ ಅದೇ ತರ ಇರುತ್ತಾ ಅಥವಾ ಏನಾದ್ರು ಒಂದಷ್ಟು ಸೌಮ್ಯ ಸ್ವಭಾವದಲ್ಲಿ ಏನಾದ್ರು ಇರುತ್ತಾ? ಮನೆಯಲ್ಲಿ ಏನಿಲ್ರಿ, ಹಬ್ಬದಾಗ ಅಷ್ಟ ರಾಸ್ ಆಗತ್ತೆ. ಹಬ್ಬ ಮನೆಯಲ್ಲಿ ಸಣ್ಣ ಮಕ್ಳು ಹೆಣ್ಮಕ್ಳು ಎಲ್ಲಾ ಹಿಡಿತಾರ್ರಿ. ಹಾ ಏನೇನು ಮಾಡಲ್ರಿ. ನೀವ ಬಂದ್ ಹಿಡ್ಕಂದ್ರೂ ಏನು ಮಾಡಲ್ಲ ಅದು. ಹಾ. ಹಬ್ಬಕ್ ಹೋದ್ರ ಆಕಾಡಕ್ ಹೋದ್ರ ಅಷ್ಟ ರಾಶಿ ಆಗಿರ್ತದ್ರಿ ಅದು. ಈಗ ಒಳ್ಳೆ ಬಹುಮಾನಗಳು ಏನಾದ್ರು ತಂದು ಕೊಟ್ಟಿತ್ತ ನಿಮಗೆ ಅದು? 4 ಬೈಕ್ ಅದಾವ್ರಿ. ಹಾ ಒಂದ್ 4-5 ಉಂಗುರ ಅದಾವು. ಆಮ್ಯಾಕ ಒಂದು 10-15 ಫ್ರಿಜ್ ಅದಾವು. ಹಾ 2 ಸಂಖ್ಯೆಲಿ ಅದಾವು. 2 ಗಾಡ್ರೇಜ್ ಅದಾವು. ಹಾ. ಆಮ್ಯಾಕ ಇನ್ನ 4-5 ಹಬ್ಬಗಳೆಲ್ಲ ಬಹುಮಾನ ಕೊಟ್ಟಿಲ್ಲ. ಟಿವಿ ಪಬಿ ಯಾವ ಬಂದಿಲ್ರಿ ಅದಕ್ಕೆ. ಈ ಹಿಂದೆ ನಿಮ್ ಮನೇಲಿ ಹಬ್ಬದ ಹೋರಿಗಳು ಏನಾದ್ರು ಸಾಕ್ತಾ ಬಂದಿದ್ರ? ಸಾಕ್ತಾ ಬಂದವ್ರಿ. ಬ್ರಹ್ಮಾಂಡ ಅನ್ನೋದು ಇತ್ತು. ಆಮ್ಯಾಕ ಜೈ ಹನುಮಂತ ಇತ್ತು. ಆಮ್ಯಾಕ ಮತ್ತೊಂದು ಚಿನ್ನು ಅನ್ನೋ ಹೋರಿ ಒಂದು ಕಗ್ಗಿತ್ತು. ಹಾ. ಬ್ರಹ್ಮಾಂಡ ಹೋರಿ ಇತ್ತು. ಮೊದ್ಲು ತಮಿಳ್ನಾಡು ಹೋಗಿದ್ರೆ ನಾವು ಬ್ರಹ್ಮಾಂಡ ಹೋರಿ ಸಂಬಂಧ ರೀ. ಈಗ ಈ ಹನುಮನಕೊಪ್ಪ ಡಾನ್ ಹೋರಿಗೂ ಮತ್ತೆ ನಿಮ್ ಹತ್ರ ಇದ್ದಂತ ಬೇರೆ ಹೋರಿಗಳಿಗೂ ಏನಾದ್ರು ವ್ಯತ್ಯಾಸಗಳು ಇದಾವ? ಆ ಹೋರಿನ ಬೇರೆ ರೀ, ಈ ಹೋರಿನ ಬೇರೆ. ಆ ಹೋರಿ ಹಂಗ ಕೆಟ್ಟಕ್ಕೆ ಹಬ್ಬ ಮಾಡ್ತಿದ್ವಿ ನಾವು. ಹಾ ಅಂದ್ರೆ ಬ್ರಹ್ಮಾಂಡ ಬಂದ್ಮ್ಯಾಕ ಹೊರಗ್ ಬಿದ್ವಿ. ಬ್ರಹ್ಮಾಂಡ ಬಂದು 1 ವರ್ಷ 1.5 ವರ್ಷ ನಮ್ಮ ಮನೆ ಐತ್ರಿ. ಅಷ್ಟ್ ಕಡೆಗೆ ಅಷ್ಟ್ರ ಮ್ಯಾಕ ಮತ್ತೊಂದು ಹೋರಿ ತರ ಅಂತ ಆಸೆಕ್ ಹೋದ್ವಿ. ಮತ್ತೆ ಈ ನಮ್ಮ ಮನಿ ರಣ ಇತ್ತು, ಈ ಹೋರಿ ಸಿಕ್ತು ಡಾನ್. ಹ್ಮ್. ಕಡೆ ಇದು ಹೋರಿ ತಗೊಂಬಂದು ಈ ಹೋರಿಯಾಗ ದೊಡ್ಡ ಹೆಸರಾದ್ರಿ ನಾವು. ಈಗ ನಮಗ್ ಜನ ಎಲ್ಲಾ ಗೊತ್ತು ಮಾತಾಡ್ಸ್ಬೇಕಂದ್ರೆ ಈ ಡಾನ ಕಾರಣ ರೀ ನಮಗೆ. ಹನುಮನಕೊಪ್ಪ ಡಾನ್. ಡಾನ ಕಾರಣ. ಈಗ ಒಂದ್ ಹಂತದಲ್ಲಿ ಹನುಮನಕೊಪ್ಪ ಅಂತಕ್ಕಂಥದ್ದು ಹೆಸರು ಇರ್ಲಿಲ್ಲ, ಸರಿಯಾಗಿ ಜನರಿಗೆ ಗೊತ್ತಿರ್ಲಿಲ್ಲ. ಇರ್ಲಿಲ್ಲ. ಹಾ. ಈಗೆಲ್ಲಾ ಈಗ ಎಲ್ಲಿ ಹೋದ್ರು ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರಿಂದ ಹಿಡಿದು ಎಲ್ಲಿ ಹೋದ್ರು ಹನುಮಕೊಪ್ಪ ಇಂತಲ್ಲಿ ಐತಿ ಅಂತ ಹೇಳ್ತಾರೆ. ಈಗ ಡಾನ್ ಇದ್ದಕ್ಕೆ ಎಲ್ಲರೂ ಹೇಳ್ತಾರ್ರಿ. ಮತ್ತೆ ಅಂತಹ ಒಳ್ಳೆ ಹೋರಿನ ಮಾರಾಟ ಮಾಡೋದಕ್ ಕಾರಣ? ಮಾರಾಟ ಮಾಡಿಲ್ರಿ. ನಾನ್ ಮಾರಾಟಕ್ಕೆ ವ್ಯಾಪಾರಕ್ಕೆ ಹಚ್ಚಿ ಕೊಟ್ಟಿಲ್ರಿ ನಮ್ಮ ಮಳ್ಯಾಗ. ಹಾ. ನಮ್ಮವನ ವಿಶ್ವಾಸ ಹಿರೇಶಣ್ಣ ಅವ್ರು ನಮ್ಮವ್ರ ವಿಶ್ವಾಸ ಮೇಲೆ. ಹಾ. ಅಂದ್ರ ನಂದ್ ಏನಾತಲ್ರಿ, ಈಗ ಒಂದು ಕೇಸ್ ಆತ್ ನನ್ ಮೇಲೆ. ಹ್ಮ್. ಕೇಸ್ ಆಗಿದ್ದಕ್ಕ ಮತ್ತ ಈ ಹೋರಿ ನಾವು ಒಬ್ಬಿಟ್ಟಿಗೆ ನಾವು ಇದ್ದದ್ ಬಡವ್ರು. ಹ್ಮ್. ಅಂದ್ರ ಹೋರಿಯಿಂದ ಹೆಸರಾಗ್ಯವ್ರಿ. ಹ್ಮ್. ಹೋರಿಯಿಂದ ದೊಡ್ಡ ಹೆಸರಾಗೈತ್ ಬಿಡ್ರಿ. ಎಲ್ಲಿ ಹೋದ್ರು ಬಸಣ್ಣ ಅಂತ ಒಂದ್ ಮರ್ಯಾದೆ ಕೊಟ್ಟು ಮಾತಾಡ್ತಾರ. ಹ್ಮ್. ಅಂದ್ರ ಹೋರಿನ ವ್ಯಾಪಾರಕ್ಕೆ ಹಚ್ಚಿ ಕೊಟ್ಟಿಲ್ರಿ ಅವ್ರಿಗೆ. ಹ್ಮ್. ಹಿಂಗ ಒಂದು ದಿವಸ ಕರ್ಸ್ಕೊಂಡು ವ್ಯಾಪಾರ ಮಾಡಿ ಹಿಂಗೆಲ್ಲಾ ಕೊಟ್ಟಿಲ್ಲ. ಅವ್ರ ನಮ್ಮ ವಿಶ್ವಾಸ ಒಂಥರ ಅಂಟಮೂಳ ನಡ್ಕೊಂಡ್ ಒಂದಕ್ಕೆ. ಆಮ್ಯಾಕ ಅವ್ನು ಬ್ಯಾರೆ ಅಲ್ರಿ ದರ್ಶನ ನಮ್ಮ ಹಳೆಯ. ಹಾ. ಈಗ ನನ್ನ ಮನ್ಯಾಗ ಇರೋದ್ ಬೇರೆ ಅಲ್ಲ, ಹಳೆಯ ಮನ್ಯಾಗ ಇರೋದ್ ಬೇರೆ ಅಂತ ಹಳೆಯ ಮನಿಗ್ ಹಾಕಿ ಕಳ್ಸಿ ನಾವು. ಅಂದ್ರೆ ಇಂಡಳಿ ದರ್ಶನ್ ನೀವು ಹಳೆಯ ಮಾವ ಹಳಿದಿರಬೇಕು. ಮಾವ ಕೇಳ್ರಿ ಅಲ್ಲೇ ಅದ. ಹಾ. ಅಂದ್ರೆ ಈಗ ನಾನ್ ಮಾಡೋದಷ್ಟ ನಮ್ಮ ಹಳೆ ಮಾಡೋಷ್ಟ. ಇವತ್ ನಿಮ್ ಹೆಸರಲ್ಲಿ ಹಬ್ಬ ಮಾಡಿಕ್ಬೇಕು ಅಂತಂದು ಆಗ ಅವ್ರ ಹೆಸರ್ಲಿನ ಹಬ್ಬ ಮಾಡಕ್ ಬಿಟ್ಟನ್ರಿ. ಯಾಕ ನನ್ಗೆ ಆಗಲ್ರಿ. ಈಗ ನಾನು ಒಂದು ಹೈನುಗಾರಿಕೆ ಮಾಡೇನ್ರಿ. ಈಗ ಅಂದ್ರ ನಾವ್ ಒಬ್ಬಿಟ್ಟಿಗೆ ಅಲ್ರಿ, ಮಗನು ಸಾಲಿ ಬಿಟ್ಟ. ಅದ್ರ ಸಂಬಂಧ ಹಬ್ಬದ ಹುಡ್ರಿಗೆ ನಾವು ಮಾಡ್ಯಾವಂತ ಮತ್ ಹುಡ್ರಿಗೆ ಹಬ್ಬದ ಉತ್ಸವ ಬೇಡ ಅಂತಂದ ಅವ ಸಾಲಿ ಬಿಟ್ಟದಕ್ಕೆ ಈಗ ಹೈನುಗಾರಿಕೆ ಮಾಡಿವ್ರಿ ನಾವೀಗ. ಅದ್ರ ಸಂಬಂಧ ಈಗ ಹೋರಿ ಪಾರಿ ಇದ್ದ ನಮ್ ಹೈನುಗಾರಿಕೆ ಮಾಡಕ್ ಆಗಲ್ಲ ಅಂತಂದ ಅವನ್ ನಮ್ಮ ಹಳೆಯನು ಬಾಳ ಕೇಳ್ತಾ ಇದ್ದ. ನಾವ್ ಮಾಡ್ಕೊಂಡ್ ಅಂತಂದ. ಆಮ್ಯಾಕ ಹಿರೇಶಣ್ಣವ್ರು ನಾವು ಅಂದ್ರ ಬಾಳ ಆತ್ಮೀಯಿಂದ ಬಾಳ ಇದ್ರಿ. ಅದ್ರ ಸಂಬಂಧ ಹಿರೇಶಣ್ಣ ಹೆಸರು ಬೆಳಿಲಿ, ನಮ್ಮದ ಮಾಡೋದಲ್ಲ, ನಮ್ದಂತೂ ಆಗೇತಿ. ಇನ್ ಹಬ್ಬ ಆತು ಹೋತಿ. ನಮ್ಮೂರಾಗ ಅಂತಂದು ನಮ್ಮೂರಾಗ ಒಂಥರ ಕೆಟ್ಟ ಹೊಟ್ಟಿಗೆ ಜನ ರೀ. ಅದಕ್ಕೆ ಬೆಳೆ ಕೊಡಲ್ರಿ ಇಲ್ಲಿ. ಈಗ ನೆಕ್ಸ್ಟ್ ಇಂತ ಹೋರಿಗಳು ಮತ್ ಕಟ್ಟಕ್ ನಿಮಗೆ ಸಾಧ್ಯ ಐತೆ, ಅವಕಾಶ ಐತೆ? ನೋಡನ್ರಿ, ಏನು ಬಿಡಲ್ಲ ಅಂತ ಯಾವ್ರ ಸಿಕ್ಕ್ರ ಕಟ್ತವ್ರಿ. ಇಲ್ಲಾಂದ್ರೆ ಅತಿ ಮತ್ತ ನಮ್ಮ ಡಾನಿಗಿಂತ ಹೋರಿ ಸಿಗೋ ಚಾನ್ಸ್ ಇಲ್ಲ. ಸಿಗಲ್ಲ ಅಣ್ಣ. ಈಗ ನಾವೊಂದ್ ಹೇಳೋಣ, ಒಂದು ಹೋರಿ ಕಟ್ಟದ್ವಿ ಅಂದ್ರೆ ಆ ಹೋರಿ ಏನ್ ನಮಗ್ ದೊಡ್ಡ ಹೆಸರು ಮಾಡ್ಕೊಡ್ತತಲ್ಲ, ಅಂತ ಹೋರಿ ಮತ್ತೆ ಕಟ್ತೀವಿ ಅನ್ನೋ ಸುಳ್ಳು. ಯಾಕಂದ್ರೆ ಉದಾಹರಣೆಗೆ ಈಗ ಚಿನ್ನ ಚೊಚ್ಚಲು ಅದ್ರದ್ದು ದೊಡ್ಡ ಅಭಿಮಾನಿ ನಾನು. ಅಂತ ಹೋರಿ ಮತ್ತೆ ಕಟ್ತೀನಿ ಅಂದ್ರೆ ಹುಡುಕ್ರು ಸಿಗಲ್ಲ. ಹಂಗೀಗ ನಮ್ ಡಾನೆ, ಈಗ ನಮ್ ಡಾನೆ ಆಗ್ಲಿ
ಹ್ಮ್ ಡಾನ್ ಅಂತ ಹಬ್ಬ, ಈ ಡಾನ್ ಹೆಸರು ಉಳ್ಸೋಂಥದ್ದೇ ತರ್ತೀನಿ ಅಂದ್ರೆ ಹ್ಮ್ ಅದ ಉಳಿಸೋದು, ಹೆಸರು ಉಳಿಸೋದು ಅಂದ್ರೆ ಡಾನ್ ತರ ಕ್ರೈಸು, ಡಾನ್ ತರ ಹಬ್ಬ ಮಾಡಕ್ಕಾಗಲ್ಲ. ಸೇರ್ಕೊಂಡು ಈಗ ದೋಸ್ತಿ ಬೇರೆ ಇದು ಬೇರೆ ಅಂತ ಹೇಳ್ತಾ ಇದ್ರಿ, ಇಬ್ಬರು ಜೊತೆಗೆ ಸೇರ್ಕೊಂಡು ಆ ಹೋರಿ ಖರೀದಿ ಮಾಡಂತ ಪರಿಸ್ಥಿತಿ ಬಂತು, ಖರೀದಿ ಮಾಡಕ್ ರೂವಾರಿ ಆದ್ರಿ. ಹೌದು ಟೈಮ್ ಹೇಳಕ್ಕಾಗಲ್ಲ. ಅಂದ್ರೆ ಎಲ್ಲ ಒಂದ್ ಕಡೆ ಹೋರಿ ಇಷ್ಟ ಆಗಿತ್ತಾ ನಿಮಗೆ? ಇಷ್ಟ ಆಗಿತ್ತು, ಹಬ್ಬ ಒಳ್ಳೆ ಗತ್ತಲ್ ಐತಿ, ಮತ್ತೆ ಯಾರಿಗೆ ಇಷ್ಟ ಆಗಲ್ಲ ಅಂತ ಗತ್ತಲ್ ಬರ್ತೈತೆ. ಹ್ಮ್ ಹ್ಮ್ ಅಂದ್ರೆ ಅಂತ ಹೋರಿಗಳನ್ನ ಚಾಲೆಂಜ್ ಮಾಡಿ ಹಿಡಿದ್ರೆ ಹೋರಿ ಹೊಡಿತಗಾರಿಗೆ ಹೆಸರಾಗೋದು ಅಂತ ಹೇಳ್ತೀರಿ. ಹಾ ಮತ್ತೆ ಈಗ ಅದು ದರ್ಶನ್ ನಿಮ್ಮ ಸ್ನೇಹಿತರು ಮತ್ತೆ ನಿಮ್ಮ ಸ್ನೇಹಿತರಾದಂತ ದರ್ಶನ್ ಅವ್ರ ಹೋರಿನ ಈಗ ನಿರ್ವಹಣೆ ಮಾಡ್ತಾ ಇದಾರ, ಹಾ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸ್ನೇಹಿತ ಅಂತಂದ್ರಲ್ಲ, ತಮ್ಮ ಅಂತ ತಿಳ್ಕೊಂಡಿ ನಾವು, ಅವನ ನಮ್ಮ ಗುರು ಅಂತ ತಿಳ್ಕೊಂಡಾನ, ಅಣ್ಣ ಅಂತ ತಿಳ್ಕೊಂಡಾನವ. ಹಾ ಅವನ ಹತ್ರ ಇದ್ದೆ, ನಮ್ಮ ಹತ್ರ ಇದ್ದೆ, ಕೂಡಿ ಹಬ್ಬ ಮಾಡ್ತೇವಿ, ಹೋಗಿ ಜೊತೆ ಬಿಡ್ತೇವಿ. ಹಾ ನಮ್ಗೆ ಅದು ನಮ್ ಕಡೆ ಬಂದ್ ಹಿಡಿಬೇಕು ಅನ್ನೋ ಆಸೆ ಹೋಗ್ಬಿಡತ್ತೆ ನನಗೆ. ಹಾ ನಮ್ದೇ ಆದಂತ ನಾವು ಹಬ್ಬ ಮಾಡ್ಬೇಕಂತ ಚೆನ್ನಾಗಿ ಮಾಡ್ಕೊಂಡಿವಿ, ಸದ್ಯದ್ರಲ್ಲಿ ಒಂದ್ ಹಬ್ಬಕ್ಕೆ ಹಾಕ್ತಾ ಇದೀವಿ ಈಗ. ಹಾ ಅಷ್ಟೇ. ಅಂದ್ರೆ ಇಬ್ಬರು ಸೇರಿ ಹೋರಿ ಬಿಡ್ತಿರೋದ್ನ? ಬಿಡ್ತೀವಿ. ಹಾ ಬಿಡೋರು ಅವ್ರೆ, ಆಚೆ ಹಿಡ್ಕೊಂಡ್ ನಾನು. ಹಾ ಅವನೇ ರೂಢಿ ಆಗೈತಲ್ಲ, ಅವ್ರ ಮನೆ ಸಾಕಿ ಅವ್ನ ಆತ ಇಟ್ಕೊಂತಾನೆ. ಈಗೆಲ್ಲ ಇಬ್ಬರು ಹೋರಿ ಹಿಡ್ತಗಾರ ಹೋರಿ ಬಿಡಕ್ ಹೋದ್ರು ಹೋರಿ ಹಿಡಿಯಾರ ಅಂತ. ಅಲ್ಲಿ ಬಿಟ್ಟು ಬರೋದು ಮತ್ ನೆಕ್ಸ್ಟ್ ಹಿಡಿಯೋದು. ಈಗ ಪಾಳ್ಯದಲ್ಲಿ ಹುಡುಗರು ನಿಲ್ತಾರೆ, ಬೇರೆ ಹುಡುಗರು ಹಾ ಆ ಎತ್ತು ಬಂದಾಗ ಅಷ್ಟೇ ಹಿಡ್ಕೊಳೋದು. ಈಗ ಪ್ರವೀಣಣ್ಣ ಎತ್ತು ಬಂದಾಗ ಬಿಡಕ್ ಹೋಗ್ತಾನೆ, ನಾನು ಎತ್ತು ಬಂದಾಗ ಆಚೆ ಹಿಡ್ಕೊಳಕ್ ಹೋಗ್ತೀನಿ. ಅಂದ್ರೆ ತೋಳಲ್ಲಿ ತಾಕತ್ತಿರೋವರೆಗೂ ಮಾತ್ರ ಜೈಕಾರ. ಹಾ ಈಗ ಓಡೋ ಕುದ್ರೆ ಓಡಿಸ್ತಿರ್ಬೇಕು ಅಷ್ಟೇ, ಅದಕ್ಕೆ ವ್ಯಾಲ್ಯೂ. ನಿಲ್ಸು ಅಂದ್ರೆ ಅದ್ರ ವ್ಯಾಲ್ಯೂನು ಇರಲ್ಲ, ಅದ್ರ ಹೆಸರು ಗೊತ್ತಿರಲ್ಲ, ಎಲ್ಲ ಮರ್ತಿರ್ತಾರೆ. ಒಟ್ಟಿಗೆ ಏನು ಪ್ರವೀಣಣ್ಣ ಅನ್ನಲ್ಲ, ನಾ ಬಿಡ್ತೀನಿ, ಒಟ್ಟು ಏನಪ್ಪಾ ಪ್ರವೀಣಣ್ಣ ಎಲ್ಲರಿಗೂ ಮರ್ತಂಗ ಆಗ್ಬಾರ್ದು ಅಂತೇಳಿ ಮಾಡ್ತೀನಿ ಅಂತ ಅನ್ನಲ್ಲ, ಆತರ. ಒಟ್ನಲ್ಲಿ ನಾನಾದ್ರೂ ಅಷ್ಟೇ, ಇದೊಂದ್ ವರ್ಷ ಲಾಸ್ಟ್ ಅಂತ ನನ್ ತಲೆಯಲ್ಲಿ ಐತೆ. ಅಲ್ಲ ನಿಮಗ್ ಹಿಡಿಯಕ್ ಇನ್ನೂ ಟೈಮ್ ಐತಿ, ನೀವು ಹಿಡಿಬೋದು, ಇನ್ನೂ ಟೈಮ್ ಐತಿ. ಅಂದ್ರು ಈಗ ಹೆಂಗಾಗ್ತದ ಗೊತ್ತಣ್ಣ, ಮತ್ತೆ ನಾವ್ ಮಾತಾಡಿರೋದು ಈಗ ಮಾತಾಡೋದ್ ಕಟ್ ಮಾಡ್ಬೇಡ. ಅವನು ಈಗ ಟೈಮ್ ಐತೆ ಅಂತಲ್ಲ, ಅವನಿಗೋಸ್ಕರ ಒಂದ್ ಹುಡುಗಿ ಕಾಯ್ತಾ ಐತೆ. ಇದನ್ನ ಮಾತ್ರ ಕಟ್ ಮಾಡ್ಬೇಡ. ಸರಿ, ಹೋರಿ ಹಿಡಿಯೋದು ಎಲ್ಲ ಫಿಕ್ಸ್ ಆಗ್ಲಿ, ಎಂಗೇಜ್ಮೆಂಟ್ ಆಗ್ಲಿ, ಎಲ್ಲ ಆಗ್ಲಿ, ಹೋರಿ ಹಿಡಿಯೋದು ನೆಕ್ಸ್ಟ್ ಬಿಟ್ಬಿಡೋದಂತೆ ಆತ್ರ. ಇಲ್ಲ ಅಣ್ಣ, ಸುಮ್ನೆ ಅಂತ ಪ್ರವೀಣಣ್ಣ. ಅಣ್ಣ ನೋಟ್ ದಿಸ್ ಯುವರ್ ಪಾಯಿಂಟ್. ಆಯ್ತಣ್ಣ, ನೋಟ್ ಮಾಡ್ಕ. ಇಲ್ಲ ಒಟ್ಟು ಮನೆ ಕಡೆಯಿಂದ ಬಿಡೋದಷ್ಟೇ. ಈಗ ಏನಾಗ್ತದ ಗೊತ್ತಣ್ಣ, ಈಗ ಎಲ್ಲಾ ಚೆನ್ನಾಗೈತಣ್ಣ. ಈಗ ಹೋರಿ ಹಬ್ಬದಲ್ಲಿ ನಾವ್ ಎಲ್ಲಾದ್ರೂ ಹೋದಪ್ಪ, ದರ್ಶು ಅಣ್ಣ, ಪ್ರವೀಣ್ ಅಣ್ಣ ಅಂತೇಳಿ ಮಾತಾಡಿಸ್ತಾರೆ, ಫೋಟೋ ಹೊಡ್ಸ್ಕೊಂತಾರೆ, ಅದು ಬೇರೆ ವಿಚಾರ. ಅದೇ ಈಗ ಎಷ್ಟ್ ದಿವಸ ಅಂತ ಹೊಡ್ಸ್ಕೊಂತಾರೆ, ಎಷ್ಟ್ ದಿವಸ ಅಂತ ಮಾಡ್ತಾರೆ.